ನಮಸ್ಕಾರ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ನ್ಯೂಸ್ ಅಂದ್ರೆ ಆಲ್ ಇಂಪಾರ್ಟೆಂಟ್ ನ್ಯೂಸ್ಗೆ ಸ್ವಾಗತ. ಪಾಕಿಸ್ತಾನದ ಕ್ರಿಕೆಟ್ಗೆ ಎಂಥ ಸ್ಥಿತಿ ಬಂತು ಗೊತ್ತಾ? ಸ್ಮೋಕರ್ಸ್ಗೆ ಸಿಗರೇಟೇ ಮಾರಕವಾಯ್ತಾ? ಚಿನ್ನ ಖರೀದಿಸುವವರಿಗೆ ಬಂಪರ್ ನ್ಯೂಸ್. ಎಲ್ಲವನ್ನೂ ಕ್ವಿಕ್ ಆಗಿ ನೋಡೋಣ ಬನ್ನಿ. ಇರಲಾರದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಪಾಕಿಸ್ತಾನದ ನಿರ್ಧಾರದಿಂದ ಪಾಕಿಸ್ತಾನದ ಕ್ರಿಕೆಟ್ ಭವಿಷ್ಯಕ್ಕೆ ದೊಡ್ಡ ಗಂಡಾಂತರ ಎದುರಾಗಲಿದೆ. 2026ರ T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧದ ಪಂದ್ಯವನ್ನು ಪಾಕಿಸ್ತಾನ ಸರ್ಕಾರ ಬಹಿಷ್ಕರಿಸಿದೆ. ಆದರೆ ಇದರಿಂದ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ಅಂತ ಪಾಕಿಸ್ತಾನ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಇದೇ ವಿಚಾರವಾಗಿ ಐಸಿಸಿ ಕೂಡ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದೆ. ಪಾಕಿಸ್ತಾನದ ನಿರ್ಧಾರ ಕ್ರೀಡಾ ಸ್ಫೂರ್ತಿಗೆ ಧಕ್ಕೆ ತರಲಿದ್ದು ಪಾಕಿಸ್ತಾನಕ್ಕೆ ದೊಡ್ಡ ನಷ್ಟ ಆಗಲಿದೆ ಅಂತ ಭವಿಷ್ಯ ಹೇಳಿದೆ. ಯಾಕಂದ್ರೆ ಪ್ರಸಾರದ ಹಕ್ಕುಗಳು, ಜಾಹೀರಾತು ಪ್ರೀಮಿಯಂ, ಟಿಕೆಟ್ ಮಾರಾಟ, ಕಾನೂನುಬದ್ಧ ಬೆಟ್ಟಿಂಗ್ ಸೇರಿದಂತೆ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯದ ಮೌಲ್ಯ 4,500 ಕೋಟಿ ರೂಪಾಯಿ ಇರಲಿದೆ. ಅಲ್ಲದೆ ಈ ಮ್ಯಾಚ್ನ ಜಾಹೀರಾತು ದರಗಳೇ 10 ಸೆಕೆಂಡ್ಗಳಿಗೆ 25ರಿಂದ 40 ಲಕ್ಷ ರೂಪಾಯಿಗಳವರೆಗೆ ತಲುಪುತ್ತೆ. ಹೀಗಾಗಿ ಎರಡೂ ತಂಡಗಳಿಗೂ ತಲಾ 200 ಕೋಟಿ ರೂಪಾಯಿಯಷ್ಟು ನಷ್ಟವಾಗಲಿದೆ. ಪಾಕಿಸ್ತಾನಕ್ಕಂತೂ ಟೂರ್ನಮೆಂಟ್ ಪಾವತಿಗಳನ್ನ ತಡೆಹಿಡಿಯೋದು, ಹೆಚ್ಚುವರಿ ಫೈನ್, ಪ್ರಸಾರಕರಿಂದ ಕಾನೂನು ಕ್ರಮ ಹೀಗೆ ಭಾರಿ ಸಮಸ್ಯೆ ಎದುರಾಗಲಿದೆ. ಕೋಟಿ ನಷ್ಟವಾಗುವುದರ ಜೊತೆಗೆ ಪಾಕಿಸ್ತಾನ ಕ್ರಿಕೆಟ್ ಅಸ್ತಿತ್ವವೇ ನಶಿಸಿ ಹೋಗುವ ಸಾಧ್ಯತೆ ಇದೆ. ಗೋಲ್ಡ್ ಸಿಲ್ವರ್ ರೇಟ್ನಿಂದ ಕಂಗೆಟ್ಟು ಕುಳಿತಿದ್ದ ಗ್ರಾಹಕರಿಗೆ ಭಾರಿ ಗುಡ್ ನ್ಯೂಸ್ ಸಿಕ್ಕಿದೆ. ಸೋಮವಾರ ಚಿನ್ನದ ಬೆಲೆ ಬರೋಬ್ಬರಿ 1,300 ರೂಪಾಯಿಗಳಷ್ಟು ಕಡಿಮೆಯಾಗಿದೆ. ಈ ಮೂಲಕ ಜನರು ಮತ್ತೆ ಚಿನ್ನದ ಅಂಗಡಿಗಳತ್ತ ಮುಖ ಮಾಡುವಂತಾಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 14,717 ರೂಪಾಯಿಗಳಾಗಿದ್ದು 1,341 ರೂಪಾಯಿಗಳು ಕಡಿಮೆಯಾಗಿವೆ. ಇನ್ನು 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,490 ರೂಪಾಯಿಗಳಾಗಿದ್ದು 1,230 ರೂಪಾಯಿಗಳು ಕಡಿಮೆಯಾಗಿದ್ದು ಚಿನ್ನದ ಬೆಲೆ ಮತ್ತಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ. ಇತ್ತ 1 ಗ್ರಾಂ ಬೆಳ್ಳಿಯ ಬೆಲೆ 300 ರೂಪಾಯಿಗಳಾಗಿದ್ದು 50 ರೂಪಾಯಿ ಕಡಿಮೆಯಾಗಿದೆ. 1 ಕೆಜಿ ಬೆಳ್ಳಿ ಬೆಲೆ 3 ಲಕ್ಷ ರೂಪಾಯಿಗಳಾಗಿದ್ದು 50,000 ರೂಪಾಯಿ ಕಡಿಮೆಯಾಗಿದೆ. ಪಾಕಿಸ್ತಾನ ಮತ್ತು ಬಲೂಚ್ ಲಿಬರೇಷನ್ ಆರ್ಮಿ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಈಗಾಗಲೇ ಬಲೂಚ್ ಆರ್ಮಿ ಪಾಕಿಸ್ತಾನ ಸೇನೆ ಮತ್ತು ಐಎಸ್ಐ ನೆಲೆಗಳ ಮೇಲೆ ಭೀಕರ ದಾಳಿ ನಡೆಸಿ 200ಕ್ಕೂ ಹೆಚ್ಚು ಪಾಕಿಸ್ತಾನ ಸೈನಿಕರನ್ನ ಹತ್ಯೆಗೈದು ತನ್ನ 30ಕ್ಕೂ ಹೆಚ್ಚು ಕೈದಿಗಳನ್ನ ಬಿಡುಗಡೆಗೊಳಿಸಿದೆ. ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಕೂಡ ಬಲೂಚ್ ಆರ್ಮಿ ಮೇಲೆ ದಾಳಿ ನಡೆಸಿ 145 ದಾಳಿಕೋರರನ್ನ ಹತ್ಯೆ ಮಾಡಿದೆ. ಜೊತೆಗೆ ಭಾರತದ ಕಡೆ ಬೊಟ್ಟು ತೋರಿಸಿ ಎಲ್ಲದಕ್ಕೂ ಭಾರತವೇ ಕಾರಣ ಅಂತ ಬಿಂಬಿಸಲು ಪಾಕಿಸ್ತಾನ ಪ್ರಯತ್ನಪಟ್ಟಿದೆ. ಆದರೆ ಭಾರತ ಈ ಆರೋಪಗಳನ್ನ ತಳ್ಳಿ ಹಾಕಿದ್ದು ಪಾಕಿಸ್ತಾನ ಸರ್ಕಾರದ ಆಂತರಿಕ ವೈಫಲ್ಯಗಳೇ ಇವೆಲ್ಲವಕ್ಕೂ ಕಾರಣ ಅಂತ ಹೇಳಿದೆ. ಮತ್ತೊಂದು ಕಡೆ ಮಹಿಳಾ ಬಂಡುಕೋರರು ಸಹ ಫುಲ್ ಆಕ್ಟಿವ್ ಆಗಿ ಹೋರಾಟ ನಡೆಸಿದ್ದಾರೆ. ಓರ್ವ ಮಹಿಳೆ ಪಾಕ್ ಸೇನಾ ನೆಲೆಗಳ ಮೇಲೆ ಭೀಕರ ಆತ್ಮಹತ್ಯಾ ಬಾಂಬ್ ದಾಳಿ ನಡೆಸಿ ಬಲಿಯಾದ್ರೆ ಮತ್ತೋರ್ವ ಪಾಕ್ ಮಹಿಳೆ ಸೇನೆಯೊಂದಿಗೆ ಸತತ 12 ಗಂಟೆಗಳವರೆಗೆ ಕಾದಾಟ ನಡೆಸಿದ್ದಾಳೆ. ಕೇಂದ್ರ ಸರ್ಕಾರ ಬಜೆಟ್ನ ಮರುದಿನವೇ ಸಿಗರೆಟ್ ಸೇದೋರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಜೆಟ್ನಲ್ಲಿ ಸಿಗರೆಟ್ ಬೆಲೆ ಏರಿಕೆ ಮಾಡಿದ್ದ ಬೆನ್ನಲ್ಲೇ ಸಿಗರೆಟ್ ಪ್ಯಾಕ್ಗಳ ಬೆಲೆ ದುಬಾರಿಯಾಗಿದೆ. ಹೌದು, ಕೇಂದ್ರ ಸರ್ಕಾರ ಸಿಗರೆಟ್ ಸೇರಿ ತಂಬಾಕು ಉತ್ಪನ್ನಗಳ ಮೇಲಿದ್ದ ಜಿಎಸ್ಟಿ ಪರಿಹಾರ ಸೆಸ್ ಬದಲಿಗೆ ಹೊಸ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ಆರೋಗ್ಯ ಸೆಸ್ ಜಾರಿ ಮಾಡಿದೆ. ಈ ಹೊಸ ತೆರಿಗೆ ಫೆಬ್ರವರಿ 1ರಿಂದ ಜಾರಿಯಾಗಿದೆ. ಇದರಿಂದಾಗಿ ಒಂದು ಪ್ಯಾಕೆಟ್ ಸಿಗರೆಟ್ ಬೆಲೆ 22ರಿಂದ 25 ರೂಪಾಯಿಯಷ್ಟು ಹೆಚ್ಚಾಗಿದೆ. 10 ಸಿಗರೆಟ್ಗಳಿರುವ ಪ್ಯಾಕೆಟ್ ಬೆಲೆ 25 ರೂಪಾಯಿಯಷ್ಟು ಹೆಚ್ಚಾಗಿದೆ. ವೆಲ್ಸ್ ನೇವಿ ಕಟ್ ಬೆಲೆ 95ರಿಂದ 120 ರೂಪಾಯಿಗೆ ಏರಿಕೆಯಾಗಿದೆ. ಗೋಲ್ಡ್ ಫ್ಲೇಕ್ ವೆಲ್ಸ್ ಕ್ಲಾಸಿಕ್ ಬೆಲೆ 170ರಿಂದ 225 ರೂಪಾಯಿಗೆ ಹೆಚ್ಚಳವಾಗಿದೆ. ಇದು ಸಿಗರೆಟ್ ಸೇದುವವರ ಬಾಯಿ ಸುಡುವಂತಾಗಿದೆ. ಅಮೆಜಾನ್ ಬಳಿಕ ಮತ್ತೊಂದು ದೈತ್ಯ ಕಂಪನಿ ಒರಾಕಲ್ ಉದ್ಯೋಗಿಗಳಿಗೆ ಬಿಗ್ ಶಾಕ್ ನೀಡಿದೆ. ಸುಮಾರು 20,000ದಿಂದ 30,000 ಉದ್ಯೋಗಗಳನ್ನು ಕಡಿತಗೊಳಿಸಲು ಒರಾಕಲ್ ಪ್ಲಾನ್ ಮಾಡಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದೊಂದೇ ಕಂಪನಿಗಳು ಈ ರೀತಿ ನಿರ್ಧಾರ ತೆಗೆದುಕೊಳ್ತಿರೋದು ಭಾರಿ ಆಘಾತ ಉಂಟು ಮಾಡಿದೆ. ಒರಾಕಲ್ನ ಎಐ ಡೇಟಾ ಸೆಂಟರ್ ವಿಸ್ತರಣಾ ಯೋಜನೆಗಳಿಗೆ ಹಣಕಾಸಿನ ಒತ್ತಡ ಉಂಟಾಗಿದೆ. ಅಮೆರಿಕದ ಪ್ರಮುಖ ಬ್ಯಾಂಕುಗಳು ಒರಾಕಲ್ಗೆ ಸಾಲ ಕೊಡಲು ಒಪ್ಪುತ್ತಿಲ್ಲ. ಇದರಿಂದಾಗಿ ಒರಾಕಲ್ ತನ್ನ ಕೆಲವು ಆಸ್ತಿಗಳನ್ನೇ ಮಾರಾಟ ಮಾಡಲು ಚಿಂತನೆ ನಡೆಸಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ 8ರಿಂದ 10 ಬಿಲಿಯನ್ ಡಾಲರ್ ನಗದು ಹರಿವು ಮುಕ್ತಗೊಳಿಸಲು ಒರಾಕಲ್ ತನ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಉದ್ಯೋಗ ಕಡಿತ ಮಾಡುವ ಸಾಧ್ಯತೆ ಇದೆ. ಇದಾಗಿತ್ತು ಬಾಸ್ ಟಿವಿಯ ಆಲ್ ಇಂಪಾರ್ಟೆಂಟ್ ನ್ಯೂಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.